ಫ್ರೆಂಡ್ಸ್, ಈಗ ರೀಸೆಂಟಾಗಿ ಕೇರಳಗೆ ಟ್ರಿಪ್ ಹೋಗಿದ್ವಿ ಅಂತೇಳಿ ಒಂದೊಂದಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆಯೇ ಇದೊಂದು ಪ್ಲೇಸ್ಗೆ ಹೋಗಿದ್ವಿ. ಇಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಎಲಿಫೆಂಟ್ಗೆ ಫೀಡಿಂಗ್ ಮಾಡೋದಿರುತ್ತೆ. ಹಾಗೆಯೇ ಎಲಿಫೆಂಟ್ ರೇಟ್ ಸಹ ಇರುತ್ತೆ. ಇದಕ್ಕೆಲ್ಲ ಪ್ರೈಸ್ ಇರುತ್ತೆ, ಎಷ್ಟಿರುತ್ತೆ ಅಮೌಂಟು, ಹಾಗೆಯೇ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು, ಹಾಗೆಯೇ ಇಲ್ಲಾದಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮಲ್ಲಿ ಶೇರ್ ಮಾಡ್ಕೋತೀನಿ. ನಾನಂತೂ ಆನೆ ಮೇಲೆ ಕೂತಿರೋದು ಇದೇ ಮೊದಲನೇ ಬಾರಿ. ಹಾಗೆಯೇ ಹೋಗಬೇಕು ಅಂತೇಳಿ ಅನಿಸ್ತು. ಪ್ರೈಸ್ ಕೇಳಿ ಸ್ವಲ್ಪ ಶಾಕು ಆಯಿತು. ಎಷ್ಟು ಅಂತ ಹೇಳಿದ್ರೆ ಪ್ರೈಸು ಒಬ್ಬರಿಗೆ ನಮಗೆ ಎಷ್ಟಾಯಿತು ಅಂತ ಹೇಳಿದ್ರೆ, ಅದಕ್ಕೆ ಪೈನಾಪಲ್ಲು ಅಲ್ಲೇ ಸಿಗುತ್ತೆ, ಅದನ್ನು ಕೊಡ್ತಾರೆ, ಅದನ್ನು ತಿನ್ನಿಸ್ಬೇಕು. ಅದು ಮತ್ತು ರೇಡಿಂಗು ಎರಡು ಸೇರಿ ಒಂದು 700 ಸಮಥಿಂಗ್ ಆಯಿತು. ಎಕ್ಸಾಕ್ಟಾಗಿ ಎಷ್ಟು ಅಂತೇಳಿ ಗೊತ್ತಿಲ್ಲ. ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ, ಅದಕ್ಕೆ 500 ಸಮಥಿಂಗು. ಹಾಗೆಯೇ ಒಂದು ಬುಟ್ಟಿ ಪೈನಾಪಲ್ ಕೊಡ್ತಾರೆ. ಆ ರೇಡ್ ಮುಗಿಸ್ಕೊಂಡು ಬಂದಾದಮೇಲೆ ಎಲಿಫೆಂಟ್ಗೆ ತಿನ್ನಿಸೋದಿರುತ್ತೆ. ಅದಕ್ಕೆ 150 200 ಇರುತ್ತೆ. ಕನ್ಫರ್ಮಾಗಿ ಎಷ್ಟು ಪ್ರೈಸ್ ಅಂತ ಏನು ಗೊತ್ತಿಲ್ಲ, 700 ಒಳಗಡೆನೇ ಆಗುತ್ತೆ. ಬಟ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ 700 ಏನು ದೊಡ್ಡದು ಅಂತೇಳಿ ಅನಿಸಲ್ಲ. ಸೊ ಇದೇ ಫಸ್ಟು ನಾನು ಆನೆ ಮೇಲೆ ಕೂತಿದ್ದು. ಅದರ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಆನೆಗೆ ಮಾವುದರು ಸಹ ಜೊತೆಲೇ ಬರ್ತಿರ್ತಾರೆ, ಅವ್ರೇನು ಕೂತಿರಲ್ಲ. ಅವರಿಗೆ ನಿಂತ್ಕೋ ಅಂತ ಹೇಳಿದ್ರೆ ನಿಂತ್ಕೊಳ್ಳುತ್ತೆ ಆನೆ. ಹಾಗೆಯೇ ಅಪ್ ಆ್ಯಂಡ್ ಡೌನ್ ಇರುತ್ತೆ. ಒಂದು ರೌಂಡ್ ಕರ್ಕೊಂಡೋಗಿ ಬರ್ತಾರೆ. ಒಂದು 15 ಮಿನಿಟ್ ಟು 10 ಮಿನಿಟ್ಸ್ ರೇಡ್ ಇರುತ್ತೆ. ಎಕ್ಸ್ಪೀರಿಯೆನ್ಸ್ ವೈಸ್ ತೊಗೊಂಡ್ರೆ ನೈಸ್ ಎಕ್ಸ್ಪೀರಿಯೆನ್ಸ್. ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.